ನನ್ನ ತಂಗಿ ಕರೆಯಲು ಹೋದ ನನ್ನ ಮಗ ಇಂದಿಗೆ 3 ದಿವಸವಾಯಿತು. ಏಕೆ ಬರಲಿಲ್ಲ? ಅವರು ಕಳಿಸಿಕೊಡದಿದ್ದರೇನಾಯಿತು? ತಾನೊಬ್ಬನಾದರೂ ಬರಬಾರದಿತ್ತೇ? ಮಗಳ ಮುಖ ನೋಡಬೇಕೆಂಬ ಆಸೆಯಿಂದ ಹಗಲಿರಳು ಹಲವಿ ಹಂಬಲಿಸುತ್ತಿದೆ ಹಡೆದ ಕರಳು. ಮಗಳೇ ಶಾರದಾ, ಎಲ್ಲಿರುವೆಯಮ್ಮ? ಮಗು ಶಂಕರ, ತಾಳಲಾರೆನಪ್ಪ ಈ ಕೆಮ್ಮು ದಮ್ಮಿನ ಸಂಕಟವನ್ನು. ಎದೆಯಲ್ಲಿ ಕಪವು ಹೆಪ್ಪುಗಟ್ಟಿ ಉಸಿರಾಡಿಸುವ ಶಕ್ತಿಯೇ ಇಲ್ಲದಂತಾಗಿದೆ. ಮಗು ಶಂಕರ, ಶಾರದಾ, ಮಗು ಶಾರದಾ, ಯಾಕಪ್ಪ ಏನಾಯ್ತು? ಯಾಕೆ ಹೇಗೆ ಮಾಡ್ತಾ ಇದ್ದೆ ಹೇಳಪ್ಪ. ಅಪ್ಪ ಯಾರಮ್ಮ ನೀನು? ಯಾರಮ್ಮ ನೀನು? ನಾನಪ್ಪ, ನಾನು ನಿನ್ನ ಮಗಳ ಶಾರದಾ ಬಂದಿದ್ದೇನೆ. ನೋಡಪ್ಪ ಇಲ್ಲಿ. ಇವರು ಯಾರು? ಅಣ್ಣ ಬರಲಿಲ್ಲವೇನಮ್ಮ? ಅಣ್ಣ ಅಣ್ಣ ಬರ್ತಾರಪ್ಪ. ಇನ್ನೇನು ಹಿಂದ್ಗಡೆಯಿಂದ ಬರ್ತಾ ಇದ್ದಾನೆ ಅಣ್ಣ. ಮಗು, ನನ್ನ ಮಗಳನ್ನು ನೋಡಿಕೊಂಡು ಹೋಗುವ ಭಾರ ನಿನ್ನದಪ್ಪ, ನಿನ್ನದು. ಅಪ್ಪ, ಅದರ ಬಗ್ಗೆ ನೀವೇನು ಚಿಂತಿಸಬೇಡಿ ಮಾವನವರೇ. ನನ್ನ ಹಡೆದ ತಾಯಿಗಿಂತಲೂ ಹೆಚ್ಚೆಂದು ತಿಳಿದು ನನ್ನ ಅತ್ತಿಗೆಯನ್ನು ಜೋಪಾನ ಮಾಡುತ್ತೇನೆ ಮಾಮ. ಮಾಮ, ಅತ್ತಿಗೆ ಈಗ ಗರ್ಭವತಿಯಾಗಿದ್ದಾಳೆ ಮಾಮ, ಗರ್ಭವತಿಯಾಗಿದ್ದಾಳೆ. ಏನು? ನನ್ನ ಮಗಳು ನನ್ನ ಆಸೆ ಕೈಗೂಡಿತಪ್ಪ, ಕೈಗೂಡಿತು. ಅಪ್ಪ, ಅಣ್ಣ ನನ್ನ ಕರೆಯಲು ಬಂದಾಗ ನನ್ನ ಗಂಡನ ಮನೆಯಲ್ಲಿರೋ ಪಿಸಾಚಿಗಳು ಅವಳ ಮೇಲೆ ಕಳ್ತನದ ಅಪೋದ ಹೊರಿಸಿ ಪೊಲೀಸ್ನವ್ರನ್ನ ಹಿಡಿಸ್ಕೊಂಡು ಹೋಗಿದ್ದಾರಪ್ಪ. ಪೊಲೀಸರನ್ನ ಹಿಡಿದುಕೊಂಡು ಹೋಗಿದ್ದಾರೆ. ಏನು? ನನ್ನ ಮಗ ಶಂಕರನ ಪೊಲೀಸರು ಹಿಡಿದುಕೊಂಡು ಹೋಗಿದ್ದಾರೆ. ನೀನು ಹೋಗಿ ಡಾಕ್ಟರ್ ಕರ್ಕೊಂಡು ಪಾಪ. ಆಯ್ತಮ್ಮ, ಆದಷ್ಟು ಬೇಗನೆ ಡಾಕ್ಟರ್ನ ಕರೆದುಕೊಂಡು ಬರ್ತೇನೆ ಅತ್ತಿಗೆ. ಸರ್, ಇವರೇ ನೋಡಿ ನಮ್ಮ ಮಾವನವರು. ದಮ್ಮಿನಿಂದ ತುಂಬ ಬಳಲುತ್ತಿದ್ದಾರೆ ಸರ್. ಪ್ಲೀಸ್ ಚೆಕ್ ಮಾಡಿ ಸರ್. ಭಾಸ್ಕರ್ ಅವರೇ, ನಿಮ್ಮ ಮಾವನರ ಎದೆಯಲ್ಲಿ ಕಪಗಟ್ಟಿಯಾಗಿ ಉಸಿರಾಡಕ್ಕೆ ಬರೆದಂತಹ ಶಕ್ತಿ ಅವರಿಗಿಲ್ಲ. ತುಂಬ ಆಸಕ್ತಿಯಾಗಿದ್ದಾರೆ. ಏನು ಉಪಚಾರ ಮಾಡಿದರೂ ಅವರು ಗುಣಮುಖರಾಗುವ ಶಕ್ತಿ ಅವರಿಗಿಲ್ಲ. ಇನ್ನು ಐ ಆಮ್ ಸಾರಿ ಭಾಸ್ಕರ್ ಅವರೇ. ಸರಿ ಸರ್, ಹೋಗಿ ಬನ್ನಿ.
ಕಣ್ಣೀರಧಾರೆ ಇದೇಕೆ ಇದೇಕೆ ನನ್ನೊಲವಿನ ಹೂವೆ ಈ ಶೋಕವೇಕೆ ನನ್ನೊಲವಿನ ಹೂವೆ ಈ ಶೋಕವೇಕೆ ಕಣ್ಣೀರಧಾರೆ ಇದೇಕೆ ಇದೇಕೆ ಅಯ್ಯೋ ವಿಧಿ, ನಿನ್ನ ಕೈ ಮೇಲಾಯಿತು, ನನ್ನ ಕೈ ಎತ್ತರತೆ ಮಾಡಿಟ್ಟೆ ಆದೆ ಅವರೇ. ಚಿಕ್ಕ ವಯಸ್ಸಲ್ಲಿ ತಾಯಿಯನ್ನು ಕಳೆದುಕೊಂಡೆ, ಹೆತ್ತಪ್ಪನೇ ತಾಯಿ ಅಂತ ಬದುಕಿದೆ. ಸಣ್ಣ ವಯಸ್ಸಿನ ಹಿಡ್ಕೊಂಡು ಇಲ್ಲಿವರೆಗೂ ತರುಣಸಿ ಲಾಲನೆ ಪಾಲನೆ ಮಾಡಿದ ನನ್ನ ಅಪ್ಪನನ್ನು ಇವತ್ತು ನೀನು ಕಷ್ಟ ಕೊಟ್ಬಿಟ್ಟೆ ಅಲ್ಲ. ಈಗ ನಾನು ಸಮಾಧಾನವಾಯ್ತಾ ನನ್ನ ಮನಸ್ಸಿಗೆ. ಅಣ್ಣನ ಜೊತೆ ಕೂಡಿ ಆಟವಾಡಿ ಊಟ ಮಾಡಿ ಬೆಳೆದಳು ನಾನು. ನನ್ನ ಅಣ್ಣನನ್ನು ಜೈಲು ಪಾಲು ಮಾಡಿದೆ ಅಲ್ಲ. ಈಗ ನಾನು ಸಮಾಧಾನವಾಯ್ತಾ ನನ್ನ ಮನಸ್ಸಿಗೆ. ಗಂಡನ ಜೊತೆ ಕೂಡಿ 10 ಮಕ್ಕಳನ್ನು ಹೆತ್ತು ಬಂಗಾರದ ಜೀವನ ಸಾಗಿಸಬೇಕಂತ ಕನಸು ಹೊತ್ತವಳು ನಾನು. ಗಂಡನ ಮನೆಯಿಂದ ಅಪವಾದ ಕೊಟ್ಟು ಮನೆ ಬಿಟ್ಟು ಹೊರಗೆ ಹಾಕಿಸಿದೆಯಲ್ಲ. ಈಗ ನಾನು ಸಮಾಧಾನವಾಯಿತೆ ನನ್ನ ಮನಸ್ಸಿಗೆ. ದೇವ, ಒಂದೇ ಒಂದ್ಸರಿ ಭೂಮಿ ಮೇಲೆ ಬಂದು ನಿಂತು ನೋಡು. ಇಂಥ ತಂದೆಯೂ ಇಲ್ಲ, ಅಂತ ಗಂಡನೂ ಇಲ್ಲ ಅಂದ್ರೆ ಒಂದೇ ನಿನ್ನ ಜೀವನ ಅದೆಷ್ಟು ಕಷ್ಟವಾಗುತ್ತೆ ಅಂತ ನಿನ್ನ ಕಟುಕ ಮನುಷ್ಯನಿಗೆ ಹೇಗಾಗು ಅಂತ ಆಗ್ಬೇಕು. ಬೇಡ ದೇವ, ಬೇಡ. ಯಾವ ಹೆಣ್ಣಿಗೂ ಇಂಥ ಕಷ್ಟ ನೋಡಬೇಡ. ದುಃಖಿಸಬೇಡ ಮಾತಿಗೆ, ದುಃಖಿಸಬೇಡ ತಾಯಿ, ದುಃಖಿಸಬೇಡ. ಮೊದಲು ಮಾವನವರ ಚಿತ್ತ ಸಂಸ್ಕಾರ ಮಾಡೋಣ ನಡಿಯಮ್ಮ. ಮೇಲು ಕೀಳು ನೋಡುವುದಿಲ್ಲ, ಕಷ್ಟ ನಷ್ಟವು ಬಾಳು ಎಂದು ಬೇರು ಬೆಲ್ಲ ಕಷ್ಟವು. ಯಾರಾದರೇನು ವಿಧಿಯ ಕಣ್ಣು ಬಿಡಲು ಯಾರನು, ಏನಿದ್ದರೇನು ಎಲ್ಲ ಮಣ್ಣು ನುಂಗುವವನು. ಎದ್ದೋರು ಗುಡಿಯೊಳಗೆ ಇರದೋರು ಆಚೆಗೆ, ಎತ್ತುತ್ತಾರೋ ನಿನ್ನ ಎತ್ತುತ್ತಾರೋ, ಎತ್ತುತ್ತಾರೋ ಎಲ್ಲ ಎತ್ತುತ್ತಾರೋ. ಮೇಲು ಕೀಳು ನೋಡುವುದಿಲ್ಲ, ಕಷ್ಟ ನಷ್ಟವು ಬಾಳು. ಸಾಹುಕಾರ ಸದಾನಂದರ ಸಂಸಾರವು
ಸೋರೆಗೊಂಡು ಹೋಗುತ್ತಿದೆ ಎಂದು ಊರ ಜನರಾಡೋ ಮಾತನ್ನು ಕೇಳಿದರೆ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಕೇವಲ ಒಂದು ಬಿಕಾರಿ ಹೆಣ್ಣಿನ ಹಂಬಲಕ್ಕಾಗಿ ಮನಸ್ಸನ್ನು ಹರಿಬಿಟ್ಟು ಸಾಧಿ ಮಡೆದನು ಹಾಗೂ ಗುಣವಂತ ಸಹೋದರನನ್ನು ಮನೆಯಿಂದ ಆಚೆ ಹಾಕಬೇಕಾದರೆ ಆ ಸದಾನಂದ ಸಾಹುಕಾರನಿಗೆ ಯಾವುದೋ ಕೆಡಗಾಲವೇ ಕಾದು ಕುಳಿತಂತಿದೆ. ಇದೆಲ್ಲ ಆ ಸದಾನಂದ ಸಾಹುಕಾರನ ಮಿತ್ರ ಆ ಮಿಲ್ಲಿನ ಮ್ಯಾನೇಜರ್ ಮಧುಕರ್ಣ ಮೋಸತನವೇ ಇರಬೇಕು. ಓಹೋ, ಸದಾನಂದ ಸಾಹುಕಾರರು ಇತ್ತ ಕಡೆ ಬರುತ್ತಿದ್ದಾರೆ. ಬರಲಿ, ನನ್ನ ಕಾರ್ಯಕ್ಕೂ ಅನುಕೂಲಕರ ಸಮಯ ಸಿಕ್ಕಂತಾಯಿತು. ನಮಸ್ಕಾರ ಸದಾನಂದ ಸಾಹುಕಾರರಿಗೆ. ನಮಸ್ಕಾರ. ಇದೇನು ಅಪರಿಚಿತನಾದ ನಾನು ತಮಗೆ ಪರಿಚಯ ಉಂಟೆ? ಸರ್, ಬಡವರಿಗೆ ಶ್ರೀಮಂತರ ಪರಿಚಯ ಒಂದೇ ಸಲವಾದರೆ ಸಾಕು. ಬಡವರೆಂದು ಅದನ್ನು ಮರೆಯುವುದಿಲ್ಲ. ಆದರೆ ಶ್ರೀಮಂತರು ಮಾತ್ರ ಬಡವರ ಪರಿಚಯವನ್ನು ಮರೆತು ಬಿಡ್ತಾರೆ ಅಲ್ಲವೇ ಸಾಹುಕಾರ್ರೆ? ಹಾಗೇನಿಲ್ಲ, ಎಲ್ಲ ಶ್ರೀಮಂತರು ಹಾಗೇ ಇರುತ್ತಾರೆಂದು ಹೇಳಲಿಕ್ಕೆ ಬರುವಂತಿಲ್ಲ. ಅದಿರಲಿ, ಈಗ ನನಗೆ ತಮ್ಮ ಪರಿಚಯವಾಗಬೇಕಷ್ಟೇ. ನೋಡಿ ಸರ್, ನನ್ನ ಪರಿಚಯ ಶ್ರೀಮಂತರಿಗೆ ಆಗುವುದೇ ಕಷ್ಟ. ಆಗಲೇಬೇಕೆಂಬ ನಿಮ್ಮ ಅಭಿಲಾಷೆ ಇದ್ದರೆ ಮಾತ್ರ ನನ್ನ ಪರಿಚಯ ನಿಮಗೆ ಮಾಡಿಕೊಡಬಹುದು. ಪರಿಚಯ ಮಾಡಿಕೊಂಡೇ ಹೋಗಬೇಕೆಂದು ಸಂಕಲ್ಪ ಮಾಡಿದ್ದೇನೆ. ದಯವಿಟ್ಟು ತಮ್ಮ ಪರಿಚಯ ಮಾಡಿಕೊಡಿ. ಸರ್, ಪರಿಚಯ ಮಾಡಿಕೊಡೋದಕ್ಕಿಂತ ಮೊದಲು ಮನುಷ್ಯರಲ್ಲಿ ಪ್ರೀತಿ, ವಿಶ್ವಾಸ, ಆತ್ಮೀಯತೆ, ಅನುಕಂಪಗಳಿರಬೇಕು. ಅದು ಹಾಗಿರಲಿ, ತಾವು ತಮ್ಮ ಸತಿಯನ್ನು ಹಾಗೂ ಸಹೋದರ ಭಾಸ್ಕರನ್ನು ಮನೆ ಬಿಟ್ಟು ಹೊರಹಾಕಿದ್ದೀರಂತೆ, ನಿಜವೇ? ನಿಜ. ಈ ವಿಷಯ ನಿಮಗೆ ಹೇಗೆ ತಿಳಿಯಿತು? ಸರ್, ವಿಷಯ ಗೊತ್ತುಪಡಿಸಿಕೊಳ್ಳುವಂತಹ ಸರ್ಕಾರಿ ಹುದ್ದೆ ಮೇಲಿರುವ ನನಗೆ ಗೊತ್ತಾಗದೇ ಇರುವುದೇ ಅಷ್ಟೇ ಅಲ್ಲ, ನಿಮ್ಮ ವರ್ತನೆ ಬಗ್ಗೆಯೂ ಸಹ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ಅದಲ್ಲದೆ ಅದಿರಲಿ, ತಾವು ತಮ್ಮ ಸತಿಯನ್ನು ಹಾಗೂ ಸಹೋದರನ್ನು ಮನೆಯಿಂದ ಆಚೆ ಹಾಕಲು ಕಾರಣವೇನು? ನನ್ನ ಸಹೋದರ ಪ್ರತಿಯೊಂದು ಕಾರ್ಯಕ್ಕೂ ಅಡ್ಡ ಬರಹತ್ತಿದನು. ನನ್ನ ಸತಿಯು ಮನೆಯಲ್ಲಿನ ವಸ್ತು ಒಡವೆಗಳನ್ನು ಕದ್ದು ತವರು ಮನೆಗೆ ಸಾಗಿಸುವುದಲ್ಲದೆ ನಮ್ಮ ಮಿಲ್ಲಿನ ಮ್ಯಾನೇಜರ್ ಆದ ಮಧುಕರನ ಮೇಲೆ ಮನಸ್ಸು ಮಾಡಿದ್ದರಿಂದ ಆ ಜಾರಿಣಿಯನ್ನು ಹಾಗೂ ಆ ಬುದ್ಧಿಗೇಡಿ ಭಾಸ್ಕರನನ್ನು ಒದ್ದು ಹೊರಗೆ ಹಾಕಬೇಕಾಯಿತು. ಸರ್, ನೀವು ಕಣ್ಣಿದ್ದರೂ ಕೂಡರಾಗಿದ್ದೀರಿ. ನೀವು ಯಾರ ಮಾತನ್ನು ನಿಜವೆಂದು ನಂಬಿ ಮನೆಯಲ್ಲಿರಿಸಿಕೊಂಡಿರುವರು ಅವರೇ ನಿಮಗೆ ಹಾಲ ಕುಡಿಸುವ ಹಿತಶತ್ರುಗಳಾಗಿ ನಿಂತಿದ್ದಾರೆ. ನಿಮ್ಮನ್ನು ನಾಶಪಡಿಸಲೇಬೇಕೆಂಬ ದುರುದ್ದೇಶದಿಂದ ಕುತಂತ್ರ ಜಾಲವನ್ನು ನಿಮ್ಮ ಸುತ್ತಲೂ ಎನ್ನುತ್ತಿದ್ದಾರೆ. ಎಚ್ಚರವಿರಲಿ. ಇದರಲ್ಲಿ ಯಾರು ತಪ್ಪುಗಾರರು ಎಂಬ ಸತ್ಯಾಂಶ ನಿಮಗೂ ಕಂಡು ಬರ್ತದೆ. ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡಿ ಎಂದು ಹಿರಿಯರು ಹೇಳಿದ ಮಾತು ಸಾಮಾನ್ಯವಾದುದಲ್ಲ ಸರ್. ದಯವಿಟ್ಟು ನಿಮ್ಮ ಮನೆತನದ ಗೌರವದ ಬಗ್ಗೆ ದೀರ್ಘ ಆಲೋಚಿಸಿ ಮುಂದೆ ಬಾಳು ಸಾಗಿಸಿ. ನೀವು ಹೇಳುವ ಮಾತಿನಲ್ಲಿ ನನಗೇನೋ ಸತ್ಯಾಂಶ ಕಂಡು ಬರುವಂತಿದ್ದರು ತಾವ್ಯಾರನ್ನುವ ಪರಿಚಯ ನನಗಾಗದ ವಿನಃ ಅದನ್ನು ನಂಬಲಿಕ್ಕೆ ಬಾರದಂತಾಗಿದೆ. ಹೇಳುತ್ತೇನೆ ಸರ್, ಹೇಳುತ್ತೇನೆ. ನಾನು ಹೇಳಿದ ಹಾಗೆ ನೀವು ಕೇಳುತ್ತೇನೆಂದು ವಚನ ಕೊಟ್ಟರೆ ಮಾತ್ರ ನನ್ನ ಪರಿಚಯ ನಿಮಗಾಗಬಹುದು. ತಮ್ಮ ಮೇಲೆ ಸಂಪೂರ್ಣ ವಿಶ್ವಾಸವಿಟ್ಟು ತಾವು ಹೇಳಿದಂತೆ ನಡೆಯುತ್ತೇನೆ. ಇದು ಆ ದೇವರಾಣೆಯಾಗಿಯೂ ಸತ್ಯ. ನಾನು ಬೇರೆ ಯಾರಲ್ಲ ಸರ್, ತಮ್ಮ ಸಹೋದರ ಭಾಸ್ಕರ್ನ ಆತ್ಮೀಯ ಮಿತ್ರ ಪ್ರಭಾಕರ್. ತಮ್ಮ ಸಹಾಯದಿಂದಲೇ ಸರ್ಕಾರಿ ಖಾತೆಯಲ್ಲಿ ಕೆಲಸ ಮಾಡುತ್ತಿರುವ CID ಇನ್ಸ್ಪೆಕ್ಟರ್. ಯಾರು? ಪ್ರಭಾಕರ್, ನನ್ನ ತಮ್ಮನ ಆತ್ಮೀಯ ಮಿತ್ರ ಪ್ರಭಾಕರ್. ನೀನೀಗ CID ಇನ್ಸ್ಪೆಕ್ಟರ್? ಹೌದು ದನಿಕರೇ, ಅದಕ್ಕಾಗಿ ನಿಮಗೆ ಇಷ್ಟೆಲ್ಲ ಹೇಳಬೇಕಾಯಿತು. ನೋಡಿದನಿ, ನೀವು ತಿಳಿದಂತೆ ಆ ಮಿಲ್ಲಿನ ಮ್ಯಾನೇಜರ್ ಮಧುಕರ್ ನಿಮ್ಮ ಸಾರಥಿಯಾಗಲು ಶ್ರೀಕೃಷ್ಣ ಪರಮಾತ್ಮನೂ ಅಲ್ಲ, ಅಥವಾ ನಿಮ್ಮ ಅಂಗರಕ್ಷಕ ಆತ್ಮೀಯ ಮಿತ್ರ ಕರ್ಣನೂ ಅಲ್ಲ. ಅವನೊಬ್ಬ ನಯವಂಚಕ ಶಕುನಿ. ಇನ್ನು ನಿಮ್ಮ ಮನಮೆಚ್ಚಿದ ಮಡದಿ ಸಾವಿತ್ರಿ, ಅವಳೇನು ಮಹಾನ್ ಶೀಲವತಿ ಅಲ್ಲ, ಅವಳೊಂದು ಮತಿಗೇಡಿ ಮನೆ ಮುರುಕ ಹೆಣ್ಣು. ಅದಲ್ಲದೆ ಇವರಿಬ್ಬರ ತನುಮನಗಳು ಒಂದಾಗಿವೆ. ಇವರಿಬ್ಬರ ಪ್ರಣಯದ ಆಟಕ್ಕೆ ನಿಮ್ಮ ತಮ್ಮ ಹಾಗೂ ಶಾರದಮ್ಮನವರು ಎಲ್ಲಿ ಅಡ್ಡಿಯಾಗೋರು ಎಂಬ ಭಯದಲ್ಲಿ ಅವರಿಬ್ಬರ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಕುಯಕ್ತಿಕ ಶಬ್ದಗಳನ್ನು ನಿಮ್ಮ ಕಿವಿಯಲ್ಲಿ ಸುರುವಿ ಸತ್ಯ ಸಂಧಾರಾದ ನಿಮ್ಮನ್ನು ಅಸತ್ಯದ ಮಾರ್ಗಕ್ಕೆ ಎಳೆದು ನಿಮ್ಮ ಕೈಯಿಂದಲೇ ನಿಮ್ಮ ಸತಿ ಹಾಗೂ ಸಹೋದರಿಬ್ಬರನ್ನು ಮನೆಯಿಂದ ಆಚಕಿಸಿದ್ದಾರೆ. ಸರ್, ನನ್ನ ಮಾತಿನಲ್ಲಿ ನಂಬಿಕೆ ಇರಿದ್ದರೆ ಇಂದು ಸಾಯಂಕಾಲ ಪಾರ್ಕಿಗೆ ಹೋಗಿ ಮರೆಯಲ್ಲಿ ನಿಂತು ನೋಡಿ.
ಅಂದಾಗ ನಿಮಗೆ ಪ್ರತ್ಯಕ್ಷವಾಗಿ ಕಾಣುತ್ತದೆ ಅವರಿಬ್ಬರ ಪ್ರಣಯದ ಕಾಮಚಲಾಟ. ಸರ್, ನಿಮ್ಮ ಹಿತೈಷಿಯಾಗಿ ಹೇಳುತ್ತಿರುವೆ, ದಯವಿಟ್ಟು ಇದರ ಬಗ್ಗೆ ಒಮ್ಮೆ ವಿಚಾರಿಸಿ ನೋಡಿ. ಸರ್, ನನ್ನೊಂದು ಅರ್ಜೆಂಟ್ ಕೆಲಸವಿದೆ, ನಾನಿನ್ನು ಹೋಗಿ ಬರುವೆ. ಪ್ರಭಾಕರನು ಹೇಳಿ ಹೋದಂತೆ ಇಂದು ಅವರಿಬ್ಬರ ಗುಪ್ತ ಪ್ರಣಯದ ಆಟವನ್ನು ಪ್ರತ್ಯಕ್ಷ ಕಂಡಿದ್ದಾದರೆ ಅವರಿಗೆ ತಕ್ಕ ಶಾಸನ ಮಾಡಲೇಬೇಕು. ಅದೇಕೋ ನನಗೂ ಸಾವಿತ್ರಿ ಮತ್ತು ಮಧುಕರನ ಬಗ್ಗೆ ತುಂಬ ಸಂಶಯ ಬರುತ್ತಿದೆ. ಆ ನೀಚರು ನಡೆಸಿದ ಕಾರಸ್ಥಾನವನ್ನು ಹೇಗಾದರೂ ಮಾಡಿ ಕಂಡುಹಿಡಿಯಲೇಬೇಕು.